ಇವತ್ತು ಅಖಿಲ್ ಅವರು ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ ಕ್ಷಣದಿಂದ ಆ ಕುಟುಂಬ ನನ್ ಕುಟುಂಬ. ಅವತ್ತು ಅಖಿಲ್ ಅವ್ರ ಜೊತೆ ಸೇರಿ ನಾನು ಅಗ್ನಿ ಸಾಕ್ಷಿಯಾಗಿ 7 ಹೆಜ್ಜೆ ಇಟ್ಟಾಗ್ಲಿಂದ ಆ ಕುಟುಂಬ ನನ್ ಕುಟುಂಬ. ಅವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಅಖಿಲ್ ಅವ್ರ ಜೊತೆ ಸೇರಿ ಆ ಮನೇಲಿ ಕಾಲಿಟ್ಟ ಕ್ಷಣದಿಂದನೂ ಆ ಕುಟುಂಬ ನನ್ ಕುಟುಂಬ. ನನ್ ಕುಟುಂಬದಲ್ಲಿ ನಾವು ಗಂಡ ಹೆಂಡತಿ ಮಧ್ಯೆನೆ ಗಲಾಟೆ ಸೃಷ್ಟಿ ಮಾಡಿ ನನ್ ಕುಟುಂಬದ ಮೇಲೆ ಹಾಗೆ ಸಾಧಿಸ್ಬಿಟ್ಟೆ ಅನ್ಕೊಂಡಿದ್ಯೇನೋ. ಇದು ಕೇವಲ ತಾತ್ಕಾಲಿಕ. ನನ್ ಮೇಲೆ ನೀನ್ ಹಾಕಿರೋ ಆಪಾದನೆನ ಆದಷ್ಟು ಬೇಗ ದೂರ ಆಗೋ ಹಾಗೆ ಮಾಡಿ ಸತ್ಯನ ನಿರೂಪಿಸ್ತೀನಿ. ಇಂಪಾಸಿಬಲ್. ಅದಷ್ಟು ಈಸಿಯಾದ ಕೆಲಸ ಅಲ್ಲ. ಸುಳ್ಳುನ ನಂಬದಷ್ಟು ಈಸಿಯಾಗಿ ನಿನ್ನ ಅತ್ತೆ ಮನೆಯವರು ನೀನ್ ಹೇಳೋ ಸತ್ಯನ ನಂಬೋದಿಲ್ಲ. ನಿನ್ನ ಅಷ್ಟೊಂದು ನಂಬಿದ್ದ ಅಖಿಲೆ ಇವಾಗ ನಿನ್ನ ಅಷ್ಟೊಂದು ಅವಮಾನಿಸಿ ಅನುಮಾನಿಸೋದ. ಅಂತದ್ರಲ್ಲಿ ಅವನ್ ಫ್ಯಾಮಿಲಿ ಮೆಂಬರ್ಸ್ ನಿನ್ನ ಹೇಗ್ ನಂಬ್ತಾರೆ? ನೀನ್ ಹೇಳೋ ಸತ್ಯನ ಹೇಗ್ ನಂಬ್ತಾರೆ? ನಂಬ್ತಾರೆ, ಖಂಡಿತ ನಂಬ್ತಾರೆ. ಸುಳ್ಳು ಹೇಳು ನಿನ್ನನ್ನೇ ನಂಬಿದ್ರು, ಈಗ ನೀನ್ ಹೇಳಿರೋ ಸುಳ್ಳುನು ನಂಬಿದ್ರು. ಮೋಸ ವಂಚನೆ ಮಾಡೋ ನಿನ್ನನ್ನೇ ನಂಬಿದ್ರು, ಈಗ ನನ್ ವಿಷಯದಲ್ಲಿ ನೀನ್ ಮಾಡಿರೋ ಮೋಸನೂ ನಂಬಿದ್ರು. ಮೋಸಗಾರ ಆಗಿರೋ ನಿನ್ನನ್ನೇ ನಂಬ್ತಿದ್ದಾರೆ, ಈಗ ನೀನ್ ಹೇಳ್ತಿರೋ ಮೋಸದ ಮಾತನ್ನು ನಂಬ್ತಿದ್ದಾರೆ. ನಿನ್ನಂತವನೇ ನಂಬಿದ್ಮೇಲೆ ನನ್ನಂತವಳ ಯಾಕೆ ನಂಬಲ್ಲ? ನೀನ್ ಮೋಸ ಮಾಡ್ದೆ ಅನ್ನೋದನ್ನ ನಂಬ್ತಾರೆ, ನಿನ್ ಮೋಸಕ್ಕೆ ನನ್ ಬಲಿ ಆದೆ ಅನ್ನೋದನ್ನು ಕೂಡ ನಂಬ್ತಾರೆ. ಅವ್ರು ನಂಬ್ತಾರೆ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ನೀನ್ ಹೇಗೆ ಹೇಳ್ತಿದ್ಯಾ? ನಾನ್ ಹೇಳ್ತೀನಿ. ಹೇಗೆ ಹೇಳ್ತೀನಿ ಅಂದ್ರೆ, ನಿನ್ ಕಡೆ ಸುಳ್ಳಿದೆ, ನನ್ ಕಡೆ ಸತ್ಯ ಇದೆ. ನಿನ್ ಕಡೆಗೆ ಅನ್ಯಾಯ ಇದೆ, ನನ್ ಕಡೆಗೆ ನ್ಯಾಯ ಇದೆ. ನಿನ್ ಕಡೆ ಅಧರ್ಮ ಇದ್ರೆ ನನ್ ಕಡೆ ಧರ್ಮ ಇರತ್ತೆ. ಅದ್ರ ಜೊತೆಗೆ ನಿನ್ ಹತ್ರ ಇಲ್ದೇ ಇರೋದು ನನ್ ಹತ್ರ ಒಂದಿದೆ. ಏನ್ ಗೊತ್ತಾ? ಅದು ಆಶೀರ್ವಾದ, ಆ ಶ್ರೀಕೃಷ್ಣನ್ ಆಶೀರ್ವಾದ. ಕೃಷ್ಣ ಯಾವಾಗ್ಲೂ ನನ್ ಕಡೆನೇ ಇರ್ತಾನೆ. ಕೃಷ್ಣನ್ ಆಶೀರ್ವಾದ ನನ್ಗೆ ಇರುತ್ತೆ. ಅದಕ್ಕೆ ಇಷ್ಟು ನಂಬಿಕೆಯಿಂದ ಹೇಳ್ತಿದ್ದೀನಿ, ನಾನು ಸತ್ಯನ ನಿರೂಪಿಸ್ತೀನಿ. ಆಗಲ್ಲ. ನೀನ್ ಸತ್ಯನ ನಿರೂಪಿಸ್ತೀನಿ ಅನ್ನೋದು ಯಾವತ್ತೂ ಆಗಲ್ಲ. ನೀನ್ ತಪ್ಪು ಮಾಡಿದ್ಯಾ ಅಂತ ನಾನ್ ಇಷ್ಟು ಸಾಕ್ಷಿ ತೋರಿಸಿದ್ಮೇಲೆ ಅಖಿಲ್ ನಿನ್ನ ಜೀವನ ಪೂರ್ತಿ ನಂಬಲ್ಲ. ನಿನ್ನ ಅವನ್ ಹೆಂಡತಿ ಅಂತ ಒಪ್ಕೊಳ್ಳಲ್ಲ. ನಿನ್ನ ಆ ಮನೆ ಸೊಸೆಯಾಗಿ ಯಾರೂ ಒಪ್ಪಲ್ಲ. ನಿನ್ನ ಆ ಮನೆ ಒಳಗಡೆನೆ ಸೇರ್ಸಲ್ಲ. ಕೊನೆಗೆ ಆನಂದ ಗಜಪತಿ ವರ್ಮನ್ ಸೊಸೆ ಬೀದಿಗೆ ಬಿದ್ದಿದ್ದಾಳೆ ಅಂತ ಅಕ್ಕಪಕ್ಕ ಜನರು ನಗ್ತಾ ಮಾತಾಡ್ಕೋತಾರೆ. ಆದ್ರಿಂದ ಇಡೀ ಕುಟುಂಬ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು. ಎಸ್, ಗೆದ್ಬಿಟ್ಟೆ. ಆನಂದ ವರ್ಮನ್ ವಿರುದ್ಧ ಗೆದ್ಬಿಟ್ಟೆ. ನಾನ್ ತಂಗಿನ ಅವಮಾನ ಮಾಡಿರೋ ಆ ಕುಟುಂಬಕ್ಕೆ ದೊಡ್ಡ ಅವಮಾನನೇ ಮಾಡಿದ್ದೀನಿ. ಎಸ್, ನಿನ್ ಮೋಸನ ನಿರೂಪಿಸ್ತೀನಿ. ನಿನ್ ತಪ್ಪಿಗೆ ಸಾಕ್ಷಿ ತೋರಿಸ್ತೀನಿ. ನಿನ್ನ ಕೋರ್ಟ್ ಮೆಟ್ಲ ಹತ್ತಿಸ್ತೀನಿ. ನನ್ ಕುಟುಂಬ ಗರ್ವದಿಂದ ತಲೆ ಎತ್ಕೊಂಡಿರೋ ಹಾಗೆ ಸ್ವಕುಟುಂಬ ಸ್ವಪರಿವಾರ ಸಮೇತವಾಗಿ ಸಂತೋಷವಾಗಿರೋ ಹಾಗೆ ಮಾಡ್ತೀನಿ.
ಸತ್ಯ, ಒಂಟಿ ಹೆಣ್ಣು ಹೀಗೆ ಹೊರಗಡೆ ಇರೋದು ಕ್ಷೇಮ ಅಲ್ಲ. ನಾನು ಒಂಟಿ ಹೆಣ್ಣಲ್ಲ. ನನ್ಗೆ ನನ್ ಕೃಷ್ಣ ಜೊತೆ ಆಗಿದ್ದಾನೆ. ಕೃಷ್ಣ ಇದ್ದಾನಲ್ಲ, ಭಯ ಯಾಕೆ? ಹೋಗ್ಲಿ, ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಆ ಮಲ್ಲಿಕಾರ್ಜುನ್ ಮಾಡಿರೋ ಮೋಸನ ನಿರೂಪಿಸ್ಬೇಕು ಅನ್ಕೊಂಡಿದೀನಿ. ನಾನು ನಿರ್ದೋಷಿ ಅಂತ ಅರ್ಥ ಮಾಡಿಸ್ಬೇಕು ಅನ್ಕೊಂಡಿದೀನಿ. ನನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದ ಅಖಿಲ್ ಅವ್ರಿಗೆ ನನ್ ಮೇಲೆ ಅನುಮಾನ ಹುಟ್ಟೋ ಹಾಗೆ ಮಾಡಿ ಅಖಿಲ್ ಅವ್ರ ಮನ್ಸಿಗೆ ನೋವು ಮಾಡಿದ್ದಾನೆ ಆ ಮಲ್ಲಿಕಾರ್ಜುನ್. ಅಖಿಲ್ ಅವ್ರಿಗೆ ನಾನ್ ಮೋಸ ಮಾಡ್ದೆ ಅನ್ನೋ ಭ್ರಮೆ ಹುಟ್ಟಿಸಿದ್ದಾನೆ ಆ ಮಲ್ಲಿಕಾರ್ಜುನ್. ಅಖಿಲ್ ಅವ್ರ ಜೊತೆಗೆ ನಾನು ಗೋಪಾಲ್ಗೂ ಕೂಡ ಮೋಸ ಮಾಡ್ದೆ ಅಂತ ಅಖಿಲ್ ಅವ್ರನ್ನ ನಂಬಿಸಿದ್ದಾನೆ ಆ ಮಲ್ಲಿಕಾರ್ಜುನ್. ಅಖಿಲ್ ಅವ್ರ ನೋವೆಲ್ಲ ದೂರ ಆಗಿ ನನ್ ಮೇಲಿಟ್ಟಿರೋ ನಂಬಿಕೆ ಮತ್ತೆ ಹುಟ್ಬೇಕು ಅಂದ್ರೆ ನಾನು ನಿರ್ದೋಷಿ ಅಂತ ನಿರೂಪಿಸ್ಬೇಕು. ನಿರೂಪಿಸ್ತೀನಿ. ನಾನು ಮೋಸ ಮಾಡ್ದೆ ಅನ್ನೋ ಭ್ರಮೆಯಲ್ಲಿರೋ ಅಖಿಲ್ ಅವರು ಆ ಭ್ರಮೆಯಿಂದ ಹೊರಗಡೆ ಬರ್ಬೇಕು ಅಂದ್ರೆ ಆ ಮಲ್ಲಿಕಾರ್ಜುನ್ ಮಾಡಿರೋ ಮೋಸನೆಲ್ಲ ಅರ್ಥ ಮಾಡಿಸ್ಬೇಕು. ಅರ್ಥ ಮಾಡಿಸ್ತೀನಿ. ನಾನು ಅಖಿಲ್ ಅವ್ರಿಗೆ ಮೋಸ ಮಾಡಿಲ್ಲ, ಗೋಪಾಲ್ಗೂ ಕೂಡ ಮೋಸ ಮಾಡ್ಲಿಲ್ಲ. ಮಲ್ಲಿಕಾರ್ಜುನ್ ಗೋಪಾಲ ಸೇರಿ ನಮ್ಮಿಬ್ರಿಗೆ ಮೋಸ ಮಾಡಿದ್ದಾರೆ ಅಂತ ಅಖಿಲ್ ಅವ್ರಿಗೆ ನಂಬಿಕೆ ಬರೋ ಹಾಗೆ ಮಾಡ್ಬೇಕು. ಮಾಡ್ತೀನಿ. ನಡೆದಿರೋ ಮೋಸಕ್ಕೆ ಸಂಬಂಧಪಟ್ಟಿರೋ ಸಾಕ್ಷಿ ಆಧಾರ ಕಲೆಕ್ಟ್ ಮಾಡಿ ಎಲ್ರ ಮುಂದೆ ಇಡ್ತೀನಿ. ನಡೆದಿರೋದ್ರಲ್ಲಿ ನನ್ ತಪ್ಪಿಲ್ಲ ಅಂತ ಎಲ್ರಿಗೂ ಅರ್ಥ ಆಗೋ ಹಾಗೆ ಮಾಡ್ತೀನಿ. ಇದನ್ನೆಲ್ಲ ಮಾಡ್ತಿರೋದು ಅತ್ತೆ ಮನೇಲಿ ನನ್ ಸ್ಥಾನ ಸಂಪಾದನೆ ಮಾಡೋದಿಕ್ಕಲ್ಲ. ಅಷ್ಟೆಲ್ಲ ನಂಬಿದ ಅಖಿಲ್ ಅವ್ರ ಮನ್ಸಲ್ಲಿ ಸ್ಥಾನ ಉಳಿಸ್ಕೊಳ್ಳೋದಿಕ್ಕೆ. ಪಾಪ ಅಖಿಲ್ ಅವರು ಹೀಗಾಗಿದ್ದಕ್ಕೆ ಎಷ್ಟು ನೊಂದ್ಕೋತಿದಾರೋ ಏನೋ. ನಾನು ಎಂತ ಪರಿಸ್ಥಿತಿಲೂ ತಪ್ಪು ಮಾಡಲ್ಲ ಅಂತ ಗೊತ್ತಿದ್ರು ಕೂಡ ಅಸಹಾಯಕ ಪರಿಸ್ಥಿತಿಲಿ ಆ ಮಲ್ಲಿಕಾರ್ಜುನ್ ಮಾತನ್ನ ನಂಬಿದ್ರು ಅಖಿಲ್ ಅವರು. ಆ ಪರಿಸ್ಥಿತಿಲಿ ಯಾರಿದ್ರು ಹಾಗೆ ನಂಬ್ತಿದ್ರು, ಹಾಗೆ ಅನುಮಾನನೂ ಪಡ್ತಿದ್ರು. ಆ ಅನುಮಾನದ ಮಂಜಿನ ಹನಿ ಕರ್ಗೋ ಹಾಗೆ ಮಾಡ್ತೀನಿ. ಆ ಸುಳ್ಳಿನ ಅಡ್ಗೋಡೆನ ನೆಲಕ್ ಬೀಳಿಸ್ತೀನಿ. ಆ ಕುತಂತ್ರ ಕಪಟ ಬೆಳಕಿಗೆ ಬರೋ ಹಾಗೆ ಮಾಡ್ತೀನಿ. ಶಬಾಷ್ ಶ್ಯಾಮ, ಶಬಾಷ್. ಹೀಗಾಯ್ತಲ್ಲ ಅಂತ ಸೋತ್ ಹೋಗ್ದೆ ನಡಿಬೇಕಾಗಿರೋದ್ರ ಬಗ್ಗೆ ಸರಿಯಾಗಿ ಯೋಚನೆ ಮಾಡ್ತಿದ್ಯಾ. ನೀನು ನಿತ್ಯ ಪೂಜೆ ಮಾಡೋ ಆ ಕೃಷ್ಣನ ಕೂಡ ಶಮಂತಕ ಮಣಿ ವಿಷಯದಲ್ಲಿ ಎಷ್ಟು ನಿಂದನೆ ಕೇಳ್ಬೇಕಾಯ್ತು. ಆ ಸುಳ್ಳು ನಿಂದನೆ ದೂರ ಮಾಡೋದಿಕ್ಕೆ ಕೃಷ್ಣ ಹೇಗ್ ಯುದ್ಧ ಮಾಡಿದ್ನೋ ನಿನಗ್ ಗೊತ್ತು. ಹಾಗೆ ನೀನು ಕೂಡ ನಿನ್ಮೇಲ್ ಬಂದಿರೋ ಆಪನ್ನೆ ದೂರ ಆಗಕ್ಕೆ ಯುದ್ಧ ಮಾಡು. ಆ ಕೃಷ್ಣನ್ ದಯೆಯಿಂದ ನಿನ್ಗೆಲ್ಲ ಒಳ್ಳೇದಾಗತ್ತೆ. ಏನಾಯ್ತಪ್ಪ? ಶ್ಯಾಮ ಏನೋ ಸಮಸ್ಯೆಲಿದ್ದಾಳಂತೆ. ನಾನು ಈಗ್ಲೇ ಹೊರಡ್ಬೇಕು. ಏನೋ ಪಾಪ, ಶ್ಯಾಮಂಗ್ ಯಾವಾಗ್ಲೂ ಒಂದ್ ಸಮಸ್ಯೆ ತಂದಿಡ್ತಾನೆ ಇರ್ತಾರೆ ಅವಳ ಅತ್ತೆ ಮನೆಯವರು. ನಂಗೆ ಮೊದ್ಲಿಂದನೂ ಅವಳ ಮೇಲೆ ಅನುಮಾನನೆ. ಅಖಿಲ್ ಕೋಟ್ ಬಟನ್ನ ಆ ಶ್ಯಾಮ ಹತ್ರ ನೋಡ್ದಾಗ್ಲೇ ಅವಳು ಕಳ್ಳ ಬುದ್ಧಿ ನಂಗೆ ಅರ್ಥ ಆಗಿತ್ತು.
ಶ್ಯಾಮನ ಹತ್ರ ಕಳ್ಳ ಬುದ್ಧಿ ಇದ್ದಿದ್ರೆ ಆವತ್ತು ನಾನು ಪ್ರಜ್ಞೆ ತಪ್ಪು ಬಿದ್ದಿದ್ದಾಗ ಅಷ್ಟು ದುಡ್ಡಿರೋ ಸೂಟ್ ಕೇಸ್ನ ನನಗ್ ಮತ್ತೆ ವಾಪಸ್ ಕೊಡ್ತಿರ್ಲಿಲ್ಲ ಅಲ್ವಾ? ಆ ದುಡ್ಡು ಮುಟ್ಟದೇ ಇರೋದು ಮಾತ್ರ ಅಲ್ಲ, ಅವ್ರು ಮಾಡಿದ ಸಹಾಯಕ್ಕೆ ಕೃತಜ್ಞತೆಯಿಂದ ನಾನ್ ದುಡ್ಡು ಕೊಡೋಕೆ ಹೋದ್ರೆ ತಗೊಳ್ಳಿಲ್ಲ ಅವರು. ಶ್ಯಾಮ ಕಡೆಯವ್ರಿಗೆ ದುಡ್ಡಾಸೆ ಇದ್ದಿದ್ರೆ ಹ್ಯಾಪಿಯಾಗಿ ಆ ದುಡ್ಡನ್ನು ತಗೊಂಡಿರೋರಲ್ಲ. ಅದೆಲ್ಲ ನಾಟಕ ಆಗಿರತ್ತೆ. ಆ ಮಲ್ಲಿಕಾರ್ಜುನ್ ಜೊತೆ ಸೇರಿ ಅವಳು ಆಡ್ತಿರೋ ನಾಟಕದ ಭಾಗ ಆಗಿರತ್ತೆ. ನಿಜಾನೇ, ಖಂಡಿತ ಅದೆಲ್ಲ ಅವಳು ಆಡಿರೋ ನಾಟಕನೇ ಇರ್ಬೇಕು. ಅಷ್ಟೆಲ್ಲ ಯಾಕೆ? ಆ ಶ್ಯಾಮನ ನಾನು ಚಿಕ್ಕವಳಿಂದ ನೋಡಿದಿನಲ್ಲ. ಬಡತನದಲ್ಲಿ ಬೆಳೆದಿರೋದಕ್ಕೋ ಏನೋ ಆ ಕಳ್ತನದ ಬುದ್ಧಿ ಅವಳಿಗೆ ಸಣ್ಣ ವಯಸ್ಸಿಂದಾನೇ ಇದೆ. ಆವತ್ತು 50 ಲಕ್ಷ ಇರೋ ಬ್ರೀಫ್ ಕೇಸ್ ಅವ್ರ ಕೈಗೆ ಸಿಕ್ಕಿದಾಗ ಆವತ್ತು ಅವ್ರು ಬಡವ್ರೆ ಅಲ್ವಾ? ಆವತ್ತಿಲ್ದೇ ಇರೋ ಕಳ್ಳ ಬುದ್ಧಿ ಈಗ ಸಡನ್ ಆಗಿ ಎಲ್ಲಿ ಹುಟ್ಕೊಂಡ್ ಬರುತ್ತೆ? ಸ್ವಲ್ಪ ಯೋಚನೆ ಮಾಡು. ಅದೆಲ್ಲ ನನ್ಗೆ ಅನಾವಶ್ಯಕ. ಯಾವತ್ತಿಂದನೋ ಅವಳನ್ನ ದೂರ ಮಾಡ್ಬೇಕು ಅಂತ ಅನ್ಕೋತಿದ್ದೆ. ಈಗ ಅವಳೆ ನಮ್ಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾಳೆ. ಈ ಅವಕಾಶನ ಹಾಳು ಮಾಡ್ಕೋಬಾರ್ದು. ಜೀವನದಲ್ಲಿ ಏನಾದ್ರೂ ಕಳ್ಕೋಬಹುದು, ಯಾರನ್ನಾದ್ರೂ ಕಳ್ಕೋಬಹುದು. ಆದ್ರೆ ಗಂಡ ಹೆಂಡತಿ ಇಬ್ರು ಒಬ್ಬರ ಮೇಲೆ ಒಬ್ರು ಇಟ್ಟಿರೋ ನಂಬಿಕೆಯನ್ನು ಮಾತ್ರ ಕಳ್ಕೋಬಾರ್ದಪ್ಪ. ನಿಜಾನೇ ಅತ್ತೆ, ನೀವ್ ಹೇಳ್ದಾಗೆ ಈ ಅವಕಾಶನ ಕಳ್ಕೋಬಾರ್ದು. ಇದನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಡೈವರ್ಸ್ಗೆ ಈಗ್ಲೇ ಅಪ್ಲೈ ಮಾಡಬೇಕು. ಅಷ್ಟಾದ್ರೆ ಆ ಶ್ಯಾಮ ತವ್ರ ಮನೆಗೆ ಹೋಗೋದಷ್ಟೇ ಅಲ್ಲ, ನಮ್ಮ ರೂಪರಾಣಿ ಪ್ರೋಗ್ರಾಮ್ಸ್ಗೆ ಯಾವ ತೊಂದ್ರೆನೂ ಇರಲ್ಲ. ಅಖಿಲ್ ಹೇಗಿದ್ರು ಈಗ ಶ್ಯಾಮನ್ ಮೇಲೆ ಕೋಪ ಮಾಡ್ಕೊಂಡಿರೋದ್ರಿಂದ ಈ ಮೂಡಲ್ಲೇ ಡೈವರ್ಸ್ ಪೇಪರ್ಸ್ಗೆ ಸೈನ್ ಮಾಡ್ಸದ್ರಾಯ್ತು. ಶ್ಯಾಮನ್ ವಿಷಯದಲ್ಲಿ ಹೀಗಾಗಿರೋದ್ರಿಂದ ಇದನ್ನೇ ನೆಪ ಮಾಡಿಕೊಂಡು ಡೈವರ್ಸ್ ತಗೋಂತ ಯಾರಾದ್ರೂ ನಿಂಗೆ ಸಲಹೆ ಕೊಡ್ಬೋದು. ಆ ಸಲಹೆನ ಮಾತ್ರ ಎಂಥ ಪರಿಸ್ಥಿತಿಯಲ್ಲೂ ಪರಿಗಣಿಸ್ಬೇಡ. ಗಂಡ ಹೆಂಡತಿ ಮಧ್ಯೆ ಬರೋ ಯಾವ ಸಮಸ್ಯೆಗೂ ಡಿವೋರ್ಸು ಮತ್ತು ದೂರ ಆಗೋದು ಪರಿಹಾರ ಅಲ್ವೇ ಅಲ್ಲ. ಮಂಗಳ ವಾದ್ಯಗಳ ಮಧ್ಯೆ, ವೇದ ಮಂತ್ರಗಳ ಮಧ್ಯೆ, ಬಂಧು ಮಿತ್ರರ ಆಶೀರ್ವಾದದಿಂದ ಒಂದು ಜೋಡಿಗೆ ಹಾಕಿರೋ ಬ್ರಹ್ಮಗಂಟನ್ನ ಬಿಡಿಸೋಕೆ ಆ ಬ್ರಹ್ಮ ದೇವರಿಗೂ ಅಧಿಕಾರ ಇಲ್ಲ. ಇದೆ. ಈ ಕಾರಣನೇ ತೋರಿಸಿ ಡೈವರ್ಸ್ ಪಡ್ಕೊಳ್ಳೋ ಹಕ್ಕು ನಮಗಿದೆ. ನೀವೇನ್ ಟೆನ್ಷನ್ ತಗೋಬೇಡಿ ಅತ್ತೆ, ಎಲ್ಲ ನಾನ್ ನೋಡ್ಕೋತೀನಲ್ಲ. ನೀವು ಪ್ರಶಾಂತವಾಗಿರಿ. ಆಂಟಿ, ಆಂಟಿ ಏನಿದು? ಆ ಶ್ಯಾಮ ಯಾಕೆ ಹೀಗ್ ಮಾಡ್ತಿದ್ದಾಳೆ? ಅವಳು ಯಾಕೆ ಮನೆಗ್ ಬರ್ತಿಲ್ಲ? ಅವಳು ಏನ್ ಪ್ಲಾನ್ ಮಾಡ್ತಿದ್ದಾಳೋ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ನಾನು ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಅವಳ ಅಪ್ಪಂಗ್ ಫೋನ್ ಮಾಡಿ ಏನೋ ಸಮಸ್ಯೆ ಇದೆ ಬಾ ಅಂತ ಹೇಳಿದ್ಲಂತೆ. ಅವಳಪ್ಪ ಏನೋ ದೊಡ್ಡ ಬುದ್ಧಿವಂತ ಅನ್ನೋ ಹಾಗೆ, ಅವ್ರು ಬಂದು ಈ ಸಮಸ್ಯೆಗೆ ಪರಿಹಾರ ಹೇಳ್ತಾರೆ ಅನ್ನೋ ಹಾಗೆ ಅವ್ರಿಗೆ ಬಾ ಅಂತ ಫೋನ್ ಮಾಡಿದ್ಲೇನೋ. ಅವ್ರಿಗಲ್ದೇ ಇದ್ರೆ ಇನ್ಯಾರಿಗೆ ಫೋನ್ ಮಾಡ್ತಾಳೆ ಐಶ್ವರ್ಯ?
ಯಾವ ಹೆಣ್ಣಾದ್ರೂ ಕಷ್ಟ ಬಂದಾಗ ತವ್ರ ಮನೆಗ್ ಬಿಟ್ಟು ಇನ್ಯಾರ ಹತ್ರ ಹೇಳ್ಕೊತಾರೆ? ಅತ್ತಿಗೆ ಅತ್ತಿಗೆ ಸಣ್ಣ ಪುಟ್ಟ ಕಷ್ಟ ಆದ್ರೆ ಅಮ್ಮಂಗ್ ಹೇಳ್ಕೊಂಡು ಸಮಾಧಾನ ಮಾಡ್ಕೋತಾಳೆ. ಅದೇ ಇಂಥ ದೊಡ್ಡ ಕಷ್ಟ ಏನಾದ್ರೂ ಬಂದ್ರೆ ಖಂಡಿತ ಅಪ್ಪನ ಹತ್ರನೇ ಹೇಳ್ಕೊತಾಳೆ. ಅತ್ತಿಗೆ ಅತ್ತಿಗೆ ತಂದೆ ಎಷ್ಟು ಓದಿದೋರು, ಎಷ್ಟು ಬುದ್ಧಿವಂತರು ಅಂತ ಯಾವ ಮಗಳು ಯೋಚನೆ ಮಾಡಲ್ಲ. ತಂದೆಗಿರೋ ಅನುಭವದಿಂದ ತನಗ್ ಬಂದಿರೋ ಯಾವ ಕಷ್ಟ ಆದ್ರೂ ಅವರು ದೂರ ಮಾಡ್ತಾರೆ ಅಂತ ಮನಸ್ಫೂರ್ತಿಯಾಗಿ ನಂಬ್ತಾಳೆ. ಆ ನಂಬಿಕೆಯಿಂದಾನೇ ಶ್ಯಾಮ ಅವಳ ಅಪ್ಪಂಗೆ ಫೋನ್ ಮಾಡಿರ್ತಾಳೆ. ದಯವಿಟ್ಟು ನೀವು ಅದ್ರಲ್ಲಿ ಕೂಡ ತಪ್ಪು ಹುಡ್ಕೋಕ್ ಹೋಗ್ಬೇಡಿ. ಅತ್ತಿಗೆ ಅತ್ತಿಗೆ ಇಲ್ಲಿದ್ದೀರಾ? ಏನ್ ಅಖಿಲ್, ಶ್ಯಾಮ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ? ಇಲ್ಲ ಅತ್ತಿಗೆ, ಗೊತ್ತಾಗತ್ತೆ, ಖಂಡಿತ ಗೊತ್ತಾಗತ್ತೆ. ಗೊತ್ತಾಗತ್ತಾ? ಹೇಗ್ ಗೊತ್ತಾಗತ್ತೆ ಅಖಿಲ್? ಶ್ಯಾಮ ಅವ್ರ ಅಪ್ಪಂಗ್ ಬನ್ನಿ ಅಂತ ಫೋನ್ ಮಾಡಿದ್ಲು ತಾನೆ? ಹೌದು. ಅವರಿಗೋಸ್ಕರ ಖಂಡಿತವಾಗ್ಲೂ ಬಸ್ ಸ್ಟಾಪಿಗೆ ಶ್ಯಾಮ ಹೋಗ್ತಾಳೆ ತಾನೆ? ಹೌದು. ಆ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ರೆ ಖಂಡಿತವಾಗ್ಲೂ ಶ್ಯಾಮ ಸಿಗ್ತಾಳೆ ತಾನೆ? ಹೌದು, ಸಿಗ್ತಾಳೆ. ಅದಕ್ಕಂತ ಅಖಿಲ್ ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಅಂತ್ಯಾಕ? ಅತ್ತಿಗೆ ಏನ್ ಹೇಳ್ತಾ ಇಲ್ಲ, ನಾನೇ ಹೋಗ್ತೀನಿ ಅಂತ ಹೇಳ್ತಿರೋದು. ಬಸ್ ಸ್ಟ್ಯಾಂಡಿಗೆ ಹೋಗಿ ಶ್ಯಾಮನ್ನ ಮನೆ ಕರ್ಕೊಂಡ್ ಬರ್ತೀನಿ. ಅಖಿಲ್, ಏನು ನೀನ್ ಮಾಡ್ತಿರೋದು ಸರಿನೋ ಅಲ್ವೋ ಅಂತ ಒಂದ್ಸಲ ಯೋಚನೆ ಮಾಡು. ತಪ್ಪು ಮಾಡಿರೋ ಅವಳೇ ಬಂದು ನಿನ್ ಕಾಲಿಗೆ ಬೀಳ್ಬೇಕೆ ಹೊರತು ನೀನೇ ಹೋಗಿ ಅವಳನ್ ಮನೆಗ್ ಕರ್ಕೊಂಡ್ ಬರೋದು ಕರೆಕ್ಟೋ ಅಲ್ವೋ ಅಂತ ಇನ್ನೊಂದ್ಸಲ ಯೋಚನೆ ಮಾಡು. ಕರೆಕ್ಟೇ ಅತ್ತಿಗೆ, ನಾನ್ ಮಾಡ್ತಿರೋದು 100% ಕರೆಕ್ಟೇ. ಶ್ಯಾಮ ತಪ್ಪು ಮಾಡಿರ್ಬೋದು, ಮಾಡ್ದೇನೂ ಇರಬಹುದು. ಮಾಡಿರೋ ತಪ್ಪಿಗೆ ಶ್ಯಾಮ ಕ್ಷಮಾಪಣೆ ಕೇಳ್ಬೋದು, ಕೇಳ್ದೇನೂ ಇರಬಹುದು. ನಡೆದಿರೋದಕ್ಕೆ ನನಗೆ ಶ್ಯಾಮನ್ ಮೇಲೆ ಕೋಪ ಇರ್ಬೋದು, ಇಲ್ದೇನೂ ಇರ್ಬೋದು. ಆದ್ರೆ ಶ್ಯಾಮ ವಿಷಯದಲ್ಲಿ ನನಗೆ ಕರ್ತವ್ಯ ಇರ್ಬೋದು, ಇಲ್ದೇನೂ ಇರ್ಬೋದು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಜವಾಬ್ದಾರಿ ಇದೆ ಅಂತಾನೆ ಅಂದ್ಕೊಂಡಿದ್ದೀನಿ. ಸರಿ ತಪ್ಪಿಗೆ ಕೋಪ ತಾಪಕ್ಕೂ ಹೆಚ್ಚಾಗಿ ಶ್ಯಾಮ ಮೇಲೆ ನನ್ನ ಜವಾಬ್ದಾರಿ 100% ಇದೆ ಅಂತಾನೆ ಅಂದ್ಕೊಂಡಿದ್ದೀನಿ. ಅಂದ್ಕೊಂಡ್ರೆ ಅನ್ಕೋ, ನಿನ್ನಿಷ್ಟ. ಆದ್ರೆ ನೀನ್ ಹೀಗೆ ಶ್ಯಾಮಂಗೋಸ್ಕರ ಹೋಗಿರೋದ್ ಗೊತ್ತಾದ್ರೆ ನಮ್ ಶತ್ರು ಜೊತೆ ಕೈ ಜೋಡಿಸಿ ನಮ್ ಮರ್ಯಾದೆ ತೆಗಿತಿರೋ ಆ ಶ್ಯಾಮನ್ನ ಕರ್ಕೊಂಡ್ ಬರೋಕೆ ನೀನ್ ಹೋಗಿದ್ಯಾ ಅಂತ ಗೊತ್ತಾದ್ರೆ ಅತ್ತೆ ಎಷ್ಟು ನೊಂದ್ಕೋತಾರೆ ಅಂತ ಒಂದು ಸಲ ಯೋಚನೆ ಮಾಡು. ಅತ್ತೆಗೆ ನೋವಾಗ್ದಿರೋ ಹಾಗೆ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ ಅಲ್ವಾ? ಹೆಂಡತಿ ವಿಷಯದಲ್ಲಿ ಮಾತ್ರ ಜವಾಬ್ದಾರಿ ಇರುತ್ತಾ? ತಾಯಿ ವಿಷಯದಲ್ಲಿ ಇರಲ್ವಾ? ಹೆಂಡತಿ ವಿಷಯದಲ್ಲಿ, ತಾಯಿ ವಿಷಯದಲ್ಲಿ ಮಾತ್ರ ಅಲ್ಲ, ಅತ್ತಿಗೆ ವಿಷಯದಲ್ಲಿ ಕೂಡ ಜವಾಬ್ದಾರಿ ಇರುತ್ತೆ. ಹಾಗೇನೆ ಮೈದುನನ್ ವಿಷಯದಲ್ಲಿ ಕೂಡ ಅತ್ತಿಗೆಗೆ ಜವಾಬ್ದಾರಿ ಇರುತ್ತೆ. ಅತ್ತೆ ವಿಷಯದಲ್ಲಿ ಕೂಡ ಸೊಸೆಗೆ ಜವಾಬ್ದಾರಿ ಇರುತ್ತೆ. ಅವ್ರವ್ರ ಕರ್ತವ್ಯ ಅವ್ರವ್ರಿಗೆ ಗೊತ್ತಿದ್ರೆ ಚೆನ್ನಾಗಿರುತ್ತೆ. ಶ್ಯಾಮನ್ನ ಕರ್ಕೊಂಡ್ ಬಂದಾದ್ಮೇಲೆ ನಾನ್ ಮಮ್ಮಿಗೆ ಹೇಳ್ಕೋತೀನಿ. ಅಷ್ಟರಲ್ಲಿ ಸೊಸೆಯಾಗಿ ನಿಮ್ ಕರ್ತವ್ಯ ನೆನಪಿಟ್ಕೊಂಡು ನಿಮ್ಮ ಅತ್ತೆಗೆ ತಪ್ಪು ಸಲಹೆಗಳನ್ನ ಕೊಡಬೇಡಿ. ಅದ್ಗೆ ಶ್ಯಾಮನ್ ಕರ್ಕೊಂಡ್ ಬರ್ತೀನಿ. ಅಮ್ಮ ಊರಿಗೆ ಬಂದಿದ್ದಾಳ? ಇಲ್ಲ ಮಮ್ಮಿ, ಅವಳು ಬಂದ್ರೆ ಫೋನ್ ಮಾಡು ಅಂತ ತಾನೇ ನೀನ್ ನನ್ನ ಇಲ್ಲಿ ಕಳ್ಸಿದ್ದು. ಅವಳ ಮನೆ ಮೇಲೆ ಒಂದ್ ಕಣ್ಣಿಟ್ಟಿದ್ದೀನಿ, ಇಲ್ಲಿವರೆಗೂ ಬಂದಿಲ್ಲ. ಬರ್ತಾಳೆ, ಖಂಡಿತ ಅಲ್ಲಿಗೆ ಬಂದೇ ಬರ್ತಾಳೆ. ಅವಳು ಬರ್ತಿದ್ದ ಹಾಗೆ ನೀನು ಊರಲ್ಲಿ ಒಂದು ಸುದ್ದಿ ಹಬ್ಬಿಸ್ಬೇಕು. ಏನಂತ? ಶ್ಯಾಮ ಅವ್ರ ಅತ್ತೆ ಮನೇಲಿ ಏನೋ ಮಾಡಬಾರ್ದು ತಪ್ಪು ಮಾಡಿದಾಳೆ. ಅತ್ತೆ ಮನೆಯವರೆಲ್ಲರೂ ಸೇರಿ ಕುತ್ತಿಗೆ ಹಿಡಿದು ಆಚೆ ಹಾಕಿದ್ದಾರೆ. ಇನ್ಯಾವತ್ತೂ ಅವಳು ಅವ್ರ ಅತ್ತೆ ಮನೆಗೆ ಮತ್ತೆ ಕಾಲಿಡೋದಕ್ಕಾಗಲ್ಲ ಅಂತ ಊರಿನ ತುಂಬಾ ಸುದ್ದಿ ಹಬ್ಬಿಸ್ಬೇಕು. ಆ ಸುದ್ದಿನ ನಂಬಿ ಊರಲ್ಲಿರೋರೆಲ್ರೂ ಅವಳನ್ನ ಮತ್ತೆ ಅವಳ ಕುಟುಂಬದವ್ರನ್ನ ಬಾಯಿಗೆ ಬಂದಾಗ ಮಾತಾಡಿ ಅವಮಾನ ಮಾಡ್ಬೇಕು.
ಹಾಗ ಅವಮಾನ ಮಾಡಿದ್ರೆ ಅದನ್ನ ತಡ್ಕೊಳಕ್ಕಾಗ್ದೆ ಅವಳು ಊರ್ ಬಿಟ್ಟು ಹೊರಟೋದ್ರೆ ನನ್ ಪರಿಸ್ಥಿತಿ ಏನು, ನನ್ ಪ್ರೋಗ್ರಾಮ್ ಪರಿಸ್ಥಿತಿ ಏನು ಮಮ್ಮಿ? ಹಾಗೆಲ್ಲ ಏನೂ ಆಗಲ್ಲ. ಶ್ಯಾಮ ನಮಗ್ ಮಾತು ಕೊಟ್ಟಿದ್ದಾಳಲ್ಲ, ಖಂಡಿತ ಅವಳು ಕೊಟ್ಟಿರೋ ಮಾತನ್ನ ಉಳಿಸ್ಕೋತಾಳೆ. ಸುಮ್ನೆ ನೀನಂತ ಭಯ ಎಲ್ಲ ಇಟ್ಕೋಬೇಡ, ಧೈರ್ಯವಾಗಿರು. ನಾನಿದ್ದೀನಲ್ಲಮ್ಮ, ನಾನೆಲ್ಲ ನೋಡ್ಕೋತೀನಿ. ಓಕೆ ಮಮ್ಮಿ. ಏನ್ ವಿಷಯ? ಯಾರ್ ಫೋನ್ ಮಾಡಿದ್ದು? ಯಾರ ಬಗ್ಗೆ ಫೋನ್ ಮಾಡಿದ್ರು? ಅಯ್ಯೋ, ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಲಾ? ಮಾತಾಡ್ತಿಲ್ವಲ್ಲ, ಯಾರ ಹತ್ರ ಮಾತಾಡ್ತಿದ್ರಿ? ಏನ್ ಮಾತಾಡ್ತಿದ್ರಿ? ಇಲ್ಲೇನೋ ಶ್ಯಾಮನ್ ವಿಷಯದಲ್ಲಿ ನಾವ್ ಅನ್ಕೊಂಡಿದ್ದ ಹಾಗೆ ಆಗತ್ತೋ ಇಲ್ವೋ ಅಂತ ನಾನ್ ಟೆನ್ಷನ್ ಮಾಡ್ಕೊಂಡಿದ್ರೆ ನೀವು ಹ್ಯಾಪಿಯಾಗಿ ರಿಲ್ಯಾಕ್ಸ್ ಆಗಿ ಫೋನಲ್ಲಿ ಮಾತಾಡ್ತಾ ಇದ್ದೀರಾ? ಹಾಗೆಲ್ಲ ಏನೂ ಇಲ್ಲ ಐಶ್ವರ್ಯ. ಈ ಶ್ಯಾಮ ವಿಷಯದಲ್ಲಿ ಮುಳುಗ್ ಹೋಗಿ ನಾನು ಪ್ರೋಗ್ರಾಮ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನೇನೋ ಅಂತ ರೂಪಾರಾಣಿ ಟೆನ್ಷನ್ ಮಾಡ್ಕೊಂಡಿದ್ಲು. ಅವಳಿಗೆ ಧೈರ್ಯ ಹೇಳ್ತಾ ಇದ್ದೆ ಅಷ್ಟೇ. ನನ್ಗೆ ರೂಪಾರಾಣಿ ಪ್ರೋಗ್ರಾಮ್ಸ್ಗಿಂತ ಶ್ಯಾಮನ ನಿನ್ನಿಂದ ದೂರ ಮಾಡೋದೇ ಮುಖ್ಯ ಅಲ್ವಾ? ಓಕೆ, ಇಷ್ಟಕ್ಕೂ ಶ್ಯಾಮ ಎಲ್ಲಿ ಹೋಗಿರ್ತಾಳೆ? ಏನ್ ಮಾಡ್ತಿರ್ತಾಳೆ? ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ. ಆ ಹಳ್ಳಿ ಹುಡುಗಿ ಇಲ್ಲಿ ಅತ್ತೆ ಮನೆಗೂ ಬರ್ದೆ, ಅಲ್ಲಿ ತವ್ರ ಮನೆಗೂ ಹೋಗ್ದೆ, ಈ ಬೆಂಗಳೂರು ಸಿಟಿನಲ್ಲಿ ಏನ್ ಮಾಡ್ತಿರ್ತಾಳೆ? ಎಷ್ಟು ಸಲ ಫೋನ್ ಮಾಡಿದ್ರು ಆ ಗೋಪಾಲ್ ಫೋನ್ ತಗೋತಾ ಇಲ್ಲ. ಏನ್ ಕೃಷ್ಣ ಇದು? ಯಾಕೆ ನನ್ ಪ್ರಯತ್ನ ಸ್ವಲ್ಪನೂ ಮುಂದೆ ಹೋಗ್ತಾನೆ ಇಲ್ಲ? ಆ ಗೋಪಾಲನ್ ಭೇಟಿ ಮಾಡಿ ಅವನ್ ಬಾಯಿಂದಾನೆ ನಿಜ ಹೇಳ್ಸೋಣ ಅನ್ಕೊಂಡ್ರೆ ಅವನ್ ಮಾತ್ರ ಫೋನೇ ತೆಗಿತಾ ಇಲ್ಲ. ಯಾಕೆ ಕೃಷ್ಣ ನನ್ನ ಇಷ್ಟು ಪರೀಕ್ಷೆ ಮಾಡ್ತಿದ್ಯಾ? ನಿನ್ನೆ ನಂಬ್ಕೊಂಡಿರೋ ನನ್ಗೆ ಇಷ್ಟು ಕಷ್ಟ ಕೊಡೋದು ನಿನಗೆ ನ್ಯಾಯನಾ? ಈ ಹುಡುಗಿನ ಎಲ್ಲೋ ನೋಡಿದ್ದೀನಲ್ಲ. ಈ ಹುಡುಗಿ ಅಖಿಲ್ ಹೆಂಡ್ತಿನ? ಈ ಹುಡುಗಿ ಆನಂದ್ ಗಜಪತಿ ವರ್ಮಾ ಅವ್ರ ಸೊಸೆ ಅಲ್ವಾ? ನಿಂತ್ಕೊಮ್ಮ. ಏನಮ್ಮ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಮ್ಮ. ಏನಮ್ಮ ಒಂಟಿಯಾಗಿ ಬಂದಿದ್ಯಾ? ನಿನ್ ಜೊತೆಗೆ ನಿನ್ ಮನೆಯವ್ರು ಯಾರು ಬರ್ಲಿಲ್ವಾ? ಅವರು ಬಂದಿದಾರಮ್ಮ. ಮತ್ತೆ ನೀನ್ ಒಬ್ಳೇ ಇದೆಯಲ್ಲಮ್ಮ ಇಲ್ಲಿ? ಅದು ಅದು ಓ, ಅರ್ಥ ಆಯ್ತು ಬಿಡಮ್ಮ. ನಿನ್ ಅತ್ತೆ ಈ ಬೀದಿ ಕೊನೆಯಲ್ಲಿರೋ ಶಾಪ್ನಿಂದ ಅಲ್ವಾ ದಿನಸಿ ತರ್ಸ್ಕೊಳ್ಳೋದು? ದಿನಸಿ ತಗೊಳಕ್ ಬಂದಿದ್ಯಾ ಅಂತಾಯ್ತು. ಹೌದಮ್ಮ, ಹೌದು. ಆ ಕೊನೆ ಶಾಪೇ ಅಮ್ಮ, ಹೋಗು ತಗೊಂಡೋಗು. ಸರಿನಮ್ಮ.